ಶಾಸ್ತ್ರ ತಿಳಿಸ್ತದೆ, ಕೇಶ ಎಂಬ ಶಬ್ದಕ್ಕೆ ಕಿರಣ ಅಂತ ಅರ್ಥ ಇದೆ. ಹಾಗಾದರೆ ಸೂರ್ಯನಲ್ಲಿದ್ದು ಕಿರಣಗಳ ಮೂಲಕ ಬೆಳಕು ಚೆಲ್ಲುವಂತಹ ಭಗವಂತನೇ ಅಂತ ಸಂಬೋಧನೆ ಮಾಡ್ತಾ ಇದ್ದಾರೆ. ಯಾಕೆ? ಇದು ಬೆಳಗಿನ ಕಾಲ. ಬೆಳಗಿನ ಕಾಲದಲ್ಲಿ ನೀನು ಬಂದರನೇ ಬೆಳಕು ನಮಗೆ, ನೀನು ಬರದೇ ಇದ್ದರೆ ಎಲ್ಲಿ ಬೆಳಕು? ಹಾಗಾಗಿ ಯದಾದಿತ್ಯ ಗತಂ ತೇಜ ತತ್ತೇಜೋ ವಿದ್ಧಿ ಮಾಮಕಂ ಗಾಮಾವಿಶ್ಯ ಚ ಭೂತಾನಿ ಧಾರಯಾಮ್ಯಹಮೋಜಸ ಅಂತ ಕೃಷ್ಣ ಹೇಳಿದಂತೆ, ಯಾವ ಆದಿತ್ಯನಲ್ಲಿರುವಂತಹ ತೇಜಸ್ಸು, ಯಾವ ಚಂದ್ರನಲ್ಲಿರುವಂತಹ ತೇಜಸ್ಸು, ಯಾವ ನಕ್ಷತ್ರದಲ್ಲಿ, ಯಾವ ವಜ್ರ ವೈಡೂರ್ಯಗಳಲ್ಲಿ ಯಾವ ಯಾವ ತೇಜಸ್ಸನ್ನು ನಾವು ನೋಡ್ತೇವೋ ಗ್ರಹಗಳಲ್ಲಿ, ಎಲ್ಲ ತೇಜಸ್ಸು ಮಾಮಕಂ, ಅದು ನಾನು ಕೊಟ್ಟಿರುವ ತೇಜಸ್ಸು ಅಂತ ತಿಳ್ಕೊ ಅಂತಾನೆ. ಹಾಗಾಗಿ ಭಗವಂತನು ಆ ಕೇಶ ಕಿರಣಗಳನ್ನು ಸೂರ್ಯನಲ್ಲಿದ್ದು ಅಂತಹ ಕಿರಣಗಳನ್ನು ಕೊಡುವ ಮೂಲಕ ಬೆಳಕನ್ನು ಕೊಡ್ತಾ ಇದ್ದಾನೆ. ಆದ್ದರಿಂದ ಅದಕ್ಕೆ ಅವನಿಗೆ ಸೂರ್ಯ ನಾರಾಯಣ ಅಂತೇವೆ. ಯಾಕೆಂದರೆ ಒಳಗಡೆ ನಿಂತು ಪ್ರೇರಕನಾಗಿದ್ದಾನೆ. ಈ ರೀತಿಯಾಗಿ ಹೇಳಿ ಅಂತರಂಗ ಬಹಿರಂಗದ ಶುದ್ಧಿ ಆಯಿತು ನಮಗಿವಾಗ. ಅಂದರೆ ಭಗವಂತನ ಈ ರೀತಿ ಚಿಂತನೆಯಿಂದ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ, ಮನಸ್ಸಿನ ಶುದ್ಧಿ ಮತ್ತು ಬಾಹ್ಯ ಶುದ್ಧಿ, ತ್ರಿಕರಣಗಳ ಶುದ್ಧಿ ಉಂಟಾದ ಮೇಲೆ ಭಗವಂತನ ಬಗ್ಗೆ ನಾವು ಮಾಡುವ ಪ್ರತಿಯೊಂದು ಹರಟೆಯೂ ಕೂಡ ಅದು ಸ್ತೋತ್ರವಾಗ್ತದೆ, ಅದು ಹಾಡಾಗುತ್ತೆ. ಭಕ್ತರು ಮಾಡುವ ಹರಟೆ ಭಗವಂತನ ಸ್ತೋತ್ರ. ಭಗವದ್ಭಕ್ತಿ ಇಲ್ಲದೆ ಮಾಡುವಂತಹ ಸ್ತೋತ್ರವು ಅದು ಕೇವಲ ಹಾಡಲ್ಲ, ಪಾಡು. ಯಾಕೆಂದರೆ ಜ್ಞಾನಿಗಳು ಮಾಡುವ ಕ್ರಿಯೆ ನಾವು ಪೂಜೆ ಮಾಡ್ತೇವೆ, ಭಗವದ್ಭಕ್ತರು ಪೂಜೆ ಮಾಡ್ತಾರೆ, ನಾವು ನಮಸ್ಕಾರ ಮಾಡ್ತೇವೆ, ಭಗವದ್ಭಕ್ತರು ನಮಸ್ಕಾರ ಮಾಡ್ತಾರೆ. ಆದರೆ ನಾವು ಮಾಡಿದ ನಮಸ್ಕಾರಕ್ಕೂ ಭಗವದ್ಭಕ್ತರು ಮಾಡಿರುವ ಜ್ಞಾನಿಗಳು ಮಾಡಿದ ನಮಸ್ಕಾರಕ್ಕೂ ಬಹಳ ವ್ಯತ್ಯಾಸ ಇದೆ. ಯಾಕೆ ಅಂದರೆ ಆ ರೀತಿ ಅನುಸಂಧಾನ ಪುರಸ್ಸರವಾಗಿ ಅವರು ಮಾಡ್ತಾ ಇರುವಂಥವರಾಗಿದ್ದಾರೆ. ಹೀಗೆ ಆ ಕೇಶವನೇ ನಾಮಸ್ಮರಣೆಯನ್ನು ಸ್ಮರಿಸುತ್ತಲಿ ಅಂತ, ಸಿರಿನಾಮಸ್ನವನೇ ಸ್ಮರಿಸುತ್ತಲಿ ಅಂತ ಹೇಳಿ, ವಾಸುದೇವನೇ ಉದಯದಲ್ಲಿ ಪಾಡುತಿಹರು ಅಂತ ಒಂದು ಕೊನೆಯಾಗ್ತಾ ಇದೆ. ವಾಸುದೇವನೇ ಉದಯದಲ್ಲಿ ಪಾಡುತಿಹರು. ರಾತ್ರಿ ಅಂದರೆ ನಮ್ಮ ಅಜ್ಞಾನದ ಅವಸ್ಥೆಯೇ ರಾತ್ರಿ. ಹಗಲು ಅಂದರೆ ಜ್ಞಾನದ ಸೂರ್ಯ ಬೆಳಗುವಾಗ ಯಾವ ಸಮಯವೋ ಅದೇ ಬೆಳಕು. ಉದಯ ಅಂದರೆ ಜ್ಞಾನೋದಯ ಆಗುವ ಸಂದರ್ಭವೇ ಉದಯ. ಹಾಗಾದರೆ ರಾತ್ರಿ ಅಜ್ಞಾನದ ಸ್ಥಿತಿ, ಹಗಲು ಜ್ಞಾನದ ಸ್ಥಿತಿ, ಉದಯ ಜ್ಞಾನೋದಯ ಸ್ಥಿತಿ. ಹಾಗಾದರೆ ಉದಯದಲ್ಲಿ ಪಾಡುತಿಹರು, ಜ್ಞಾನೋದಯ ಆದಾಗ ಹಾಡ್ತಾ ಇದ್ದಾರೆ ಅಂತ ಅರ್ಥ. ಉದಯ ಅಂದರೆ ಯಾವುದು? ಜ್ಞಾನೋದಯ. ಜ್ಞಾನೋದಯ ಆದಾಗ ಆಡುವ ಮಾತುಗಳೆಲ್ಲವೂ ಕೂಡ ಭಗವಂತನ ಸ್ತೋತ್ರವೇ ಆಗುವಂಥದ್ದಾಗಿದೆ. ಇಲ್ಲಿ ವಾಸುದೇವನೇ ಅಂತ ಒಂದು ಶಬ್ದವನ್ನು ಹೇಳಿದ್ದಾರೆ. ಎಷ್ಟು ಸಂಗತವಾಗಿರುವ ಮಾತು ಅಂದರೆ, ವಾಸುದೇವ ಅವನು ಮೋಕ್ಷಪ್ರದವಾಗಿರುವಂತಹ ರೂಪ. ಅದು ಮೋಕ್ಷ ಎಂಬುವಂಥದ್ದು ಯಾವಾಗ ಸಿಗ್ತದೆ ಅಂದರೆ, ಸಾಧನೆಯನ್ನು ಮಾಡಿ ಕರ್ಮಾನುಷ್ಠಾನ ಶ್ರವಣ ಮನನ ನಿಧಿಧ್ಯಾಸನಗಳನ್ನು ಮಾಡಿ ಅಂತಃಕರಣ ಶುದ್ಧಿಗೊಳಿಸಿ ಅದರಿಂದ ಭಗವಂತನ ವಿಶೇಷವಾಗಿರುವ ಇನ್ನೂ ಸಾಧನೆಯಿಂದ ಅಪರೋಕ್ಷ ಜ್ಞಾನ ಬಂದು ಅಪರೋಕ್ಷ ಜ್ಞಾನದ ನಂತರ ಪ್ರಸಾದವಾಗಿ ಮೋಕ್ಷ ಆಗುವಂಥದ್ದು. ಆದರೂ ಮೋಕ್ಷ ಆಗಲಿಕ್ಕೆ ಅಪರೋಕ್ಷ ಜ್ಞಾನ ಬೇಕೇ ಬೇಕು. ಹಾಗಾದರೆ ಇಲ್ಲಿ ಉದಯ ಅಂದರೆ ನಾವು ಅರ್ಥ ಏನು ಮಾಡಿದ್ದೇವೆ? ರಾತ್ರಿ ಅಂದರೆ ಅಜ್ಞಾನದ ಸ್ಥಿತಿ, ಬೆಳಗಿನ ಜಾವ ಅಂದರೆ ಜ್ಞಾನದ ಸ್ಥಿತಿ, ಉದಯ ಅಂದರೆ ಜ್ಞಾನೋದಯದ ಸ್ಥಿತಿ. ಹಾಗಾದರೆ ವಾಸುದೇವನೇ ಅಂತ ಒಂದು ಶಬ್ದ ಹೇಳಿದ್ದು ಎಷ್ಟು ಅಲ್ಲಿ ಅನವರ್ಥವಾಗಿದೆ ಅಂದರೆ, ಉದಯ ಅಂದರೆ ಯಾವ ಉದಯ? ಅಪರೋಕ್ಷ ಜ್ಞಾನೋದಯ. ಅಪರೋಕ್ಷ ಜ್ಞಾನೋದಯವಾದಾಗ ವಾಸುದೇವನ ಅನುಗ್ರಹ ಆಗತ್ತೆ. ಅಂದರೆ ಅರ್ಥ ಏನು? ವಾಸುದೇವನ ಪ್ರಸಾದದಿಂದ, ವಾಸುದೇವನ ಅನುಗ್ರಹದಿಂದ ಮೋಕ್ಷ ಎಂಬುವಂಥದ್ದು ಸಿಗ್ತದೆ. ಹಾಗಾಗಿಯೇ ಅದಕ್ಕೆ ಸರಿಯಾದ ರೀತಿಯಲ್ಲಿಯೇ ಉದಯ ವಾಸುದೇವನೇ ಉದಯ ಕಾಲದ ಉದಯದಲ್ಲಿ ಪಾಡುತಿಹರು ಅಂತ ಹೇಳ್ತಾ ಇದ್ದಾರೆ. ವಾಸುದೇವನೇ ಎಂಬುವಂತಹ ಸಂಬೋಧನೆ ಬಹಳ ಅನ್ವರ್ಥವಾಗಿರುವಂಥದ್ದಾಗಿದೆ. ಕೃಷ್ಣಾಮೃತ ಮಹಾರ್ಣವದಲ್ಲಿ ಈ ಒಂದು ವಿಷಯವನ್ನು ಹೇಳಿದ್ದಾರೆ. ಅದನ್ನು ದಾಸರು ಚಿಂತನೆಗೆ ಬರಲಿ ಅಂತ ಹೇಳಿ
ಅದನ್ನು ಇಲ್ಲಿ ಆ ವಾಕ್ಯದಿಂದ ತಿಳಿಸ್ತಾ ಇದ್ದಾರೆ. ಕೃಷ್ಣಾಮೃತ ಮಹಾರ್ಣವದಲ್ಲಿ ತಥೋ ನಿರುದ್ಧಂ ದೇವೇಶಂ ಪ್ರದ್ಯುಮ್ನಂಚ ತತಃಪರಂ ತತಃ ಸಂಕರ್ಷಣಂ ದೇವಂ ವಾಸುದೇವಂ ಪರಾತ್ಪರಂ. ಸಂಸಾರದ ದಶೆಯಲ್ಲಿ 3 ಅವಸ್ಥೆಗಳು, ಜಾಗ್ರತ್ ಸ್ವಪ್ನ ಸುಷುಪ್ತಿ ಮತ್ತು ಸೃಷ್ಟಿ ಸ್ಥಿತಿ ಮತ್ತು ಸಂಹಾರ ಎಂಬುವಂತಹ 3. ಈ 3ಕ್ಕೂ ಕ್ರಮೇಣವಾಗಿ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ, ಅನಿರುದ್ಧ ಜಾಗ್ರತ್, ಪ್ರದ್ಯುಮ್ನ ಸ್ವಪ್ನ ಮತ್ತು ಸ್ಥಿತಿಗೆ, ಸಂಕರ್ಷಣ ಸುಷುಪ್ತಿಗೆ ಮತ್ತು ಲಯ. ಇದರಲ್ಲಿ ತುರಿಯ ಅಂದರೆ ಕೊನೆಯದ್ದಾಗಿರುವಂಥದ್ದು ಮೋಕ್ಷಾವಸ್ಥೆ. ಅದಕ್ಕೆ ನಿಯಾಮಕವಾಗಿರುವಂತಹ ರೂಪ ಅದು ವಾಸುದೇವ ರೂಪ. ಹಾಗಾಗಿ ಮೊದಲು 3 ರೂಪಗಳನ್ನು ಉಪಾಸನೆಯಿಂದ ಸಾಕ್ಷಾತ್ಕರಿಸಿಕೊಂಡ ಮೇಲೆ, ಅಂದರೆ ಅಪರೋಕ್ಷ ಜ್ಞಾನ ಉದಯ ಆದ ಮೇಲೆ ವಾಸುದೇವನ ಅನುಗ್ರಹದಿಂದ ಮೋಕ್ಷ ಲಭಿಸ್ತದೆ ಎಂಬುದನ್ನು ಈ ಒಂದು ಪ್ರಮಾಣದ ಹಿನ್ನೆಲೆಯಲ್ಲಿ ಮೋಕ್ಷವನ್ನು ಕೊಡುವಂಥವನು ಭಗವಂತ ವಾಸುದೇವ ಎಂಬುದನ್ನು ತಿಳಿಸಿದ್ದಾರೆ. ಇನ್ನು ವಾಸುದೇವ ಅಂದ ಶಬ್ದಕ್ಕೆ ಅರ್ಥ ವಾಸು ಅಂತ ಹೇಳಿದರೆ ಆಚ್ಛಾದನ ಅಂತ, ಮುಚ್ಚಿಕೊಂಡವನು ಅಂತ ಅರ್ಥ. ದೇವ ಅಂದರೆ ಬೆಳಕು ಅಂತ ಅರ್ಥ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ವಾಸುದೇವನ ಅನುಗ್ರಹ ಎಲ್ಲಿವರೆಗೂ ಆಗೋಲ್ಲ, ಅಪರೋಕ್ಷ ಜ್ಞಾನೋದಯ ಆಗುವಲ್ಲವರೆಗೂ ಕೂಡ ವಾಸುದೇವನ ಅನುಗ್ರಹ ಆಗೋಲ್ಲ. ಹಾಗಾದರೆ ಸಂಸಾರ ಅವಸ್ಥೆಯಲ್ಲೇ ಇರುವಂತಹ ನಮಗೆ ವಾಸುದೇವನ ಅನುಗ್ರಹ ಆಗೋಲ್ಲ. ಅಪರೋಕ್ಷ ಜ್ಞಾನೋದಯ ಆದ ಮೇಲೆ ಅವನ ಅನುಗ್ರಹ ಆಗತ್ತೆ. ಹಾಗಾದರೆ ಈಗ ನಾವು ಚಿಂತನೆ ಮಾಡೋದಾದರೆ, ಸಂಸಾರ ಅವಸ್ಥೆಯಲ್ಲಿ ತನ್ನನ್ನು ಮುಚ್ಚಿಕೊಂಡು ಕಾಣದೇ ಇರುವಂತೆ ಇದ್ದು, ಜ್ಞಾನೋದಯ ಆದ ಮೇಲೆ, ಅಪರೋಕ್ಷ ಜ್ಞಾನೋದಯ ಆದ ಮೇಲೆ ತನ್ನನ್ನು ತಾನು ತೋರಿಸಿಕೊಳ್ಳುವವ, ಅದನ್ನು ತನ್ನನ್ನು ತಾನು ಬೆಳಗಿಸಿಕೊಳ್ಳುವವ. ಹಾಗಾಗಿ ಅವನು ವಾಸುದೇವ. ಇಂತಹ ಅದ್ಭುತವಾದ ಅರ್ಥವನ್ನು ದಾಸರರು ತುಂಬಿದ್ದಾರೆ. ಇನ್ನೊಂದು ರಹಸ್ಯವನ್ನು ಈ ಕೇಶವನೇ ವಾಸುದೇವನೇ ಎಂಬುವ 2 ಸಂಬೋಧನೆಯ ಒಂದು ಶಬ್ದಗಳನ್ನು ಹೇಳಿದ್ದು ಇನ್ನೊಂದು ಔಚಿತ್ಯಪೂರ್ಣವಾಗಿದೆ ಎಂಬುದನ್ನು ತಿಳಿಸ್ತಾ ಇದ್ದಾರೆ. ಈ ಕೇಶವಾದಿ 12 ರೂಪಗಳಿದೆ. ಕೇಶವ, ನಾರಾಯಣ, ಮಾಧವ, ಗೋವಿಂದ ಅಂತ ಮೊದಲಾಗಿರುವಂತಹ ದಾಮೋದರನವರೆಗೂ ಕೂಡ ಇರುವಂತಹ ಅದು 12 ರೂಪ. ಅದನ್ನು 12 ವ್ಯೂಹ ಅಂತ ಕರೀತಾರೆ. 12 ವ್ಯೂಹಾತ್ಮಕವಾಗಿರುವಂತಹ ರೂಪಗಳು ಕೇಶವಾದಿ ದಾಮೋದರಾಂತ. ಇನ್ನು ವಾಸುದೇವಾದಿ 4 ಇದೆ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಎಂಬುವಂತಹ ರೂಪ ಇದೆ. ಇದು ಚತುರ್ವ್ಯೂಹಾತ್ಮಕವಾಗಿರುವಂತಹ ರೂಪಗಳು 4 ಇದೆ. ಆದ್ದರಿಂದ ಚತುರ್ವ್ಯೂಹ. ಇಲ್ಲಿ ಒಂದು ಚತುರ್ವ್ಯೂಹ, ಇನ್ನೊಂದು 12 ವ್ಯೂಹ. ಈ 2 ವ್ಯೂಹಗಳನ್ನು ಮನದಲ್ಲಿ ಇಟ್ಟುಕೊಂಡು ದಾಸಾರ್ಯರು ಒಮ್ಮೆ ಕೇಶವನೇ ಅಂತ ಸಂಬೋಧನೆ ಮಾಡಿದರು, ಇನ್ನೊಮ್ಮೆ ವಾಸುದೇವನೇ ಅಂತ ಸಂಬೋಧನೆ ಮಾಡಿದರು. ಯಾಕೆ? ಕೇಶವಾದಿ 12ಗಳಲ್ಲಿ ಮೊದಲಿರುವಂತಹ ರೂಪ ಕೇಶವ. ವಾಸುದೇವಾದಿ ಚತುರ್ವ್ಯೂಹದಲ್ಲಿ ಮೊದಲಿರುವಂಥದ್ದು ವಾಸುದೇವ. ಯಾವತ್ತು ಕ್ರಮ ಹೇಗೆ ಅಂದರೆ, ವ್ಯೂಹದ ಆದಿಯ ರೂಪವನ್ನು ಹೇಳಿದರೆ ಇಡೀ ವ್ಯೂಹವನ್ನು ಹೇಳಿದ ಒಂದು ಚಿಂತನೆ ಬರ್ತದೆ. ಒಮ್ಮೆ ಹೇಳೋದುಂಟಲ್ವ ನಾವೆಲ್ಲ, ಅಂದರೆ ಯಾರಾದರೂ ಒಂದು ಹಿರಿಯ ಮಗ ಇದ್ದ ಅಂತಾದರೆ, ಅಥವಾ ಯಾವುದಾದ್ರೂ ಒಬ್ಬ ಆ ವಂಶದಲ್ಲಿ ಒಳ್ಳೆಯ ಒಂದು ಮೇಧಾವಿ ಪ್ರಸಿದ್ಧಿಯಾಗಿರುವಂಥವನಿದ್ದರೆ ಅವನ ಹೆಸರು ಹೇಳಿಬಿಟ್ರೆ ಸಾಕು, ಓ ಅವರ ಗೊತ್ತು ಬಿಡಿ, ಗೊತ್ತು ಅಂತಾರೆ. ಹಾಗೆ ಇಡೀ ಒಂದು ವ್ಯೂಹದಲ್ಲಿ ಮೊದಲನೆಯ ಹೆಸರನ್ನು ಹೇಳಿದರೆ ಅದು ಇಡೀ ವ್ಯೂಹವನ್ನು ಸಂಕೇತಗೊಳಿಸ್ತದೆ. ಹಾಗಾದರೆ 12 ವ್ಯೂಹವನ್ನು ಹೇಳುವಂತಹ ಆದಿಯ ಹೆಸರು ಕೇಶವನೇ ಅಂತ ಸಂಬೋಧನೆ ಮಾಡಿದರು. ಇನ್ನೊಮ್ಮೆ ಚತುರ್ವ್ಯೂಹಗಳ ಚಿಂತನೆಯಿಂದ ವಾಸುದೇವನೇ ಅಂತ ಸಂಬೋಧನೆ ಮಾಡಿದ್ದಾರೆ. ಇಡೀ ವ್ಯೂಹವನ್ನೇ ಲಕ್ಷಿಸ್ತಾ ಇದೆ. ಆಯಿತು, ಅದರಿಂದೇನೀಗ 12 ವ್ಯೂಹವನ್ನು ಚಿಂತಿಸಿದ್ದಕ್ಕೆ ಲಕ್ಷಿಸಿದೆ. ಚತುರ್ವ್ಯೂಹ ಅದರಿಂದ ಏನು ಅಂದರೆ, ಭಾಗವತದಲ್ಲಿ ಹೇಳಿರುವ ಚಿಂತನೆಯ ಪ್ರಕಾರವನ್ನು ನಮಗೆ ಅನುಸಂಧಾನಕ್ಕೆ ದಾಸರು ತಿಳಿಸ್ತಾ ಇದ್ದಾರೆ. ಭಾಗವತದಲ್ಲಿ ಹೇಳುವಾಗ ಆತ್ಮತುಲ್ಯೈ ಷೋಡಶಿಭಿಃ ವಿನಾ ಶ್ರೀ ವತ್ಸ ಕೌಸ್ತುಭೌ
ಪರ್ಯುಪಾಸಿತಂ ಉನ್ನಿದ್ರ ಶಾರದಾಂಬುರುಹೇಕ್ಷಣಂ ಅಂತ ಒಂದು ಮಾತಿದೆ. ಅರ್ಥ, ಶ್ರೀವತ್ಸ ಎಂಬುವ ತತ್ವಕ್ಕೆ ಅಭಿಮಾನಿನಿಯಾಗಿರುವಂಥವಳು ಶ್ರೀವತ್ಸಕ್ಕೆ ಅಂದರೆ ತತ್ವ, ಶ್ರೀತತ್ವ, ಪ್ರಕೃತಿ. ಕೌಸ್ತುಭ ಅಂದರೆ ಅದಕ್ಕೆ ಅಭಿಮಾನಿನಿಯಾಗಿರುವಂತಹ ಬ್ರಹ್ಮವಾಯುಗಳು. ಇವರಿಗಿಂತಲೂ ವಿಲಕ್ಷಣನಾಗಿರುವಂಥವನು ಯಾರು? ಭಗವಂತ. ಇಂತಹ ಕ್ಷರ ಮತ್ತು ಅಕ್ಷರಗಿಂತಲೂ ಅತೀತನಾಗಿರುವ ತಾನು ಸಾಟಿ ಇಲ್ಲದೇ ಇರುವಂತಹ 16 ರೂಪಗಳಿಂದ ಕೂಡಿರುವಂತಹ ಲಕ್ಷ್ಮೀನಾರಾಯಣರ ಚಿಂತನೆಯನ್ನು ಮಾಡ್ರಿ ಅಂತ ಭಾಗವತ ಆದೇಶ ಮಾಡಿತು.